ಒಂದು ಅಂದಾಜಿನ ಪ್ರಕಾರ 48 ಗಂಟೆಯಲ್ಲಿ 2 ಲಕ್ಷಕ್ಕೂ ಅಧಿಕ ಜನ 90,000 ಭಕ್ತರಿಗಷ್ಟೇ ದರ್ಶನದ ವ್ಯವಸ್ಥೆ ಇದೆ. ಆದರೆ ಮಿತಿ ಮೀರಿ ಭಕ್ತಾದಿಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತಾ ಇದೆ. ಶಬರಿಮಲೆಯಲ್ಲಿ ದಿನಕ್ಕೆ 90,000 ಭಕ್ತರಿಗಷ್ಟೇ ದರ್ಶನಕ್ಕೆ ವ್ಯವಸ್ಥೆ ಇದೆ. ಭಕ್ತರ ದರ್ಶನಕ್ಕೆ ಮಿತಿ ವಿಧಿಸಿದ್ರೂ ಕೂಡ ಭಾರೀ ಪ್ರಮಾಣದಲ್ಲಿ ಅಯ್ಯಪ್ಪ ಭಕ್ತರ ಆಗಮನ ಆಗಿದೆ. 40ರಿಂದ 50,000 ಭಕ್ತರ ನಿರೀಕ್ಷೆ ಮಾಡಲಾಗಿತ್ತು. ಆಡಳಿತ ಮಂಡಳಿ 40ರಿಂದ 50,000 ಭಕ್ತರು ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಇಲ್ಲಿ ನೋಡಿದ್ರೆ 90,000 ಅಲ್ಲ, ಲಕ್ಷಕ್ಕೂ ಅಧಿಕ ಭಕ್ತರು ಬರ್ತಾ ಇದ್ದಾರೆ. ಬ್ಯಾರಿಕೇಡ್ಗಳನ್ನ ದಾಟಿ ಬೆಟ್ಟ ಹತ್ತೋದಿಕ್ಕೆ ಅಯ್ಯಪ್ಪ ಮಾಲಾಧಾರಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೂಕು ನುಗ್ಗಲಾಗ್ತಾ ಇದೆ. ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ. ಮಾಲೆ ಹಾಕಿದಂತಹ ಮಕ್ಕಳು ಈ ನೂಕು ನುಗ್ಗಲಿನಲ್ಲಿ ಬಹಳ ಕಷ್ಟ ಹೋಗೋದು. ಅವರ ತಂದೆ ಅವರನ್ನ ಹೆಗಲ ಮೇಲೆ ಹೊತ್ಕೊಂಡಿದ್ದಾರೆ. ಪುಟ್ಟ ಮಗುವನ್ನ ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ನಲ್ಲಿ. ಇಂತಹ ಕ್ರೌಡ್ ನಲ್ಲಿ ಬಂದ್ರೆ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗ್ಬಿಡುತ್ತೆ. ಅಂಥದ್ರಲ್ಲಿ ಮಕ್ಕಳು 8ರಿಂದ 10 ಗಂಟೆ ಆದ್ರೂ ಪಂಪಾದಿಂದ ದೇಗುಲಕ್ಕೆ ತಲುಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟು ಜನ ಇದ್ದಾರೆ. ಕುಡಿಯೋದಕ್ಕೆ ನೀರಿಲ್ವಂತೆ, ಊಟ ಇಲ್ವಂತೆ. ಭಕ್ತರು ಪರದಾಡ್ತಾ ಇದ್ದಾರೆ. ಸಾವಿರ ಭಕ್ತರಿಗೆ ಮಾತ್ರ ವ್ಯವಸ್ಥೆ ಇದ್ದಂತಹ ಸಂದರ್ಭದಲ್ಲಿ ನಿರೀಕ್ಷೆಗೂ ಮೀರಿ ಭಕ್ತರು ಬಂದುಬಿಟ್ರೆ ಕಂಟ್ರೋಲ್ ಮಾಡೋದು ಕಷ್ಟ. ಬ್ಯಾರಿಕೇಡ್ಗಳನ್ನು ಕೂಡ ದಾಟಿ ಅಯ್ಯಪ್ಪ ಮಾಲಾಧಾರಿಗಳು ದೇವರ ದರ್ಶನ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡಿ, ಎಲ್ಲಿ ನೋಡಿದ್ರು ಕೂಡ ಭಕ್ತರೇ. ಕಣ್ಣು ಹಾಯಿಸಿದಷ್ಟು ದೂರದಲ್ಲೂ ಕೂಡ ಭಕ್ತರನ್ನ ನಾವು ಕಾಣ್ತಾ ಇದ್ದೀವಿ. ತಲೆ ಮೇಲೆ ಇರುಮುಡಿ ಹೊತ್ತು ಬಂದಿದ್ದಾರೆ. 8ರಿಂದ 10 ಗಂಟೆ ಆದರೂ ಕೂಡ ಪಂಪಾದಿಂದ ದೇವಸ್ಥಾನಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ. ಅಷ್ಟು ಕ್ರೌಡ್ ಇದೆ. ಇನ್ನು ಮೂಲಭೂತ ಸೌಕರ್ಯಗಳು ಕೂಡ ಸಿಗ್ತಾ ಇಲ್ಲ. ಕುಡಿಯೋದಕ್ಕೆ ನೀರಿಲ್ವಂತೆ, ಊಟ ಇಲ್ಲಂತೆ. ವಯಸ್ಸಾದವರಿದ್ದಾರೆ, ಪುಟ್ಟ ಮಕ್ಕಳಿದ್ದಾರೆ, ಪರದಾಡ್ತಾ ಇದ್ದಾರೆ. ದೇವಸ್ಥಾನ ಓಪನ್ ಆಗಿ 3 ದಿನ ಆಗಿದೆ. ಆಡಳಿತ ಮಂಡಳಿ ಅಂದಾಜು ಮಾಡಿದ್ದು ಪ್ರತಿದಿನ 40ರಿಂದ 50,000 ಅಯ್ಯಪ್ಪ ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ ಅಂತ. ಆದರೆ ನಿರೀಕ್ಷೆಗೂ ಮೀರಿ ಲಕ್ಷಕ್ಕೂ ಅಧಿಕ ಭಕ್ತರು ಬರ್ತಾ ಇದ್ದಾರೆ. 90,000 ಭಕ್ತರಿಗಷ್ಟೇ ದರ್ಶನಕ್ಕೆ ಅಲ್ಲಿ ವ್ಯವಸ್ಥೆಗಳಿದೆ. ಆದರೆ ಭಕ್ತರ ದರ್ಶನಕ್ಕೆ ಮಿತಿ ಇದ್ರೂ ಭಾರಿ ಪ್ರಮಾಣದಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಪಂಪಾದಿಂದ ದೇಗುಲಕ್ಕೆ ಬರೋದಿಕ್ಕೆ ಗಂಟೆಗಳು 8ರಿಂದ 10, 12 ಗಂಟೆಗಳು ಅಲ್ಲಿ ಬೇಕಾಗಿದೆ. ನೀಲಕಲ್ನಲ್ಲಿಯೇ ಭಕ್ತರನ್ನ ತಡಿಬೇಕು. ನೀಲಕಲ್ನಲ್ಲಿ ಭಕ್ತರು ತಮ್ಮ ತಮ್ಮ ವೆಹಿಕಲ್ ಅನ್ನ ಪಾರ್ಕ್ ಮಾಡಿ ಮುಂದೆ ಬರ್ತಾರೆ. ಪಂಪಾದಿಂದ ದೇವಸ್ಥಾನಕ್ಕೆ ಬರ್ತಾರೆ. ಆದರೆ ಅಂದಾಜು ಮೀರಿ ಅನಿರೀಕ್ಷಿತ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರೋದು. ಭಕ್ತರ ಸಂಖ್ಯೆ ಕಡಿಮೆ ಮಾಡೋದು ಈಗ ದೇವಸ್ಥಾನ ಮಂಡಳಿಗೆ ದೊಡ್ಡ ಸವಾಲಿನ ಕೆಲಸ ಆಗಿದೆ. ಕಟ್ಟುನಿಟ್ಟಾಗಿ ದಿನಕ್ಕೆ 90,000 ಭಕ್ತರಿಗೆ ಪಾಸ್ ನೀಡೋದಿಕ್ಕೆ ಈಗ ಒಂದು ಚಿಂತನೆ ನಡೆದಿದೆಯಂತೆ. ಕೇವಲ 90,000 ಎಷ್ಟೇ ಜನ ಬಂದರೂ ಕೂಡ ಅವರನ್ನ ನೀಲಕಲ್ನಲ್ಲಿಯೇ ತಡೆಯೋದು, ಅಲ್ಲಿಯೇ ವ್ಯವಸ್ಥೆ ಮಾಡಿಕೊಡೋದು. ಮಾರನೇ ದಿನ ಅವರನ್ನ ಅಯ್ಯಪ್ಪನ ದರ್ಶನಕ್ಕೆ ಬಿಡೋದು. ಆ ರೀತಿಯ ಚಿಂತನೆಗಳು ಸದ್ಯಕ್ಕಾಗ್ತಾ ಇದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.